Hi friends, welcome back to SPM tutorial. Today we are going to discuss about a new topic. ನಿಮಗೆ ಈಗ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಟಿ ಟಿ ಆಗ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಈಗ ಕ್ರೈಸ್ ಎಕ್ಸಾಮ್ ಸಂಬಂಧಪಟ್ಟಂತೆ ಮತ್ತೆ ವಿ ಎ ಒ ವಿಲೇಜ್ ಅಕೌಂಟೆಂಟ್ ಏನು ಸಂಬಂಧಪಟ್ಟಂತೆ ಒಂದಷ್ಟು ಸೋರ್ಸಸ್ ನೀವು ವೇಟ್ ಮಾಡ್ತಾ ಇದ್ರೆ ಅಂತ ಅನ್ಕೊಂತೀನಿ. ಸೊ ನೋಡಿ, ಇಲ್ಲಿ ನೀವು ಯಾವುದೇ ಎಕ್ಸಾಮ್ ನ ತಗೊಳ್ಳಿ, ನಿಮ್ಗೆ ಮೊದಲು ಅವರು ಫೋಕಸ್ ಮಾಡ್ತಕ್ಕಂಥದ್ದು ಹೈಸ್ಕೂಲ್ ಬುಕ್ಸ್, ಎಸ್ಪೆಷಲಿ ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್, ನೈನ್ತ್, ಟೆಂತ್ ಈ ಮೂರು ಸಾರಿ ಈ ಒಂದು ಟೂ ಪಾರ್ಟ್, ಪ್ರೈಮರಿ ಅಂಡ್ ಹೈಸ್ಕೂಲ್ ಪಾರ್ಟ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಅದನ್ನ ನೀವು ಫೋಕಸ್ ಮಾಡಿದ್ರೆ 100% ಯು ವಿಲ್ ಗ್ರಾಪ್ ದ ಎಕ್ಸಾಮ್ ಅಂಡ್ ಗ್ರಾಪ್ ದ ಜಾಬ್. ಎಸ್, ಓಕೆ. ಸೊ ಹಾಗಾಗಿ ಇದನ್ನ ನೀವು ಫೋಕಸ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನಾವಿವಾಗ ಆ 8ನೇ ತರಗತಿ ಸೋಷಿಯಲ್ ಬುಕ್ ನಲ್ಲಿ ಇರ್ತಕ್ಕಂತಹ ಆಧಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಯಾಕೆಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಸೊ ನಾವಿಲ್ಲಿ ಆಧಾರಗಳಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಆಧಾರ ಅಂದ್ರೆ ಏನು ಅಲ್ವಾ ಎನ್ನುವ ಪ್ರಶ್ನೆಗೆ ಬಹಳ ಮುಖ್ಯವಾದಂಥದ್ದು ಅಂದ್ರೆ ಮಾನವನ ಗತಕಾಲದ ಚರಿತ್ರೆ ಇರ್ತಕ್ಕಂಥದ್ದು. ಆ ಚರಿತ್ರೆಯಲ್ಲಿ ಎಷ್ಟೋ ಒಂದು ರಚನೆ ಆ ಬೇಕಾದಂತಹ ಮೂಲ ಸಾಮಗ್ರಿಗಳನ್ನ ನಾವೇನ್ ಮಾಡ್ತೀವಿ, ಒಂದ್ ಕಡೆ ಎತ್ತಿಟ್ಟಿದೀವಿ ಅಥವಾ ಒಂದು ಬರೆದ ಬುಕ್ ಅಲ್ಲಿ ಮೂಲಕ ನಾವು ಒಂದು ಗುರುತಾಗಿ ಇಟ್ಟಿದ್ದೀವಿ. ಓಕೆ, ಅಂತಹ ಒಂದು ಆ ಏನು ಆ ವಸ್ತುಗಳನ್ನ ಅಥವಾ ಸಾಮಗ್ರಿಗಳನ್ನ ನಾವು ಏನಂತ ಕರಿತೀವಿ, ಆಧಾರಗಳು ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಇವುಗಳು ಆಯಾ ಕಾಲಮಾನದ ಬದುಕಿಗೆ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನು ನೀಡುತ್ತವೆ, ಮತ್ತೆ ಹಿಂದೆ ಹೋದಂತಹ ಸಂಗತಿಗಳನ್ನ, ಘಟನೆಗಳನ್ನ ನಮಗೆ ಪರಿಚಯ ಮಾಡ್ತಕ್ಕಂಥದ್ದು. ಇವಾಗ ನಾವು ಯಾವ ಕಾಲದಲ್ಲೋ ನಡೆದಂತಹ ಒಂದು ಇತಿಹಾಸದ ಬಗ್ಗೆ, ರಾಜನ ಬಗ್ಗೆ ಇವತ್ತು ನಾವು ಓದ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಒಂದು ಬಲವಾದಂತಹ ಒಂದು ಕಾರಣ ಅಥವಾ ಒಂದು ಸೋರ್ಸ್ ಅಂದ್ರೆ ಅದು ಒಂದು ಪುಸ್ತಕಗಳ ಮೂಲಕ, ಅದನ್ನೇ ನಾವು ಆಧಾರಗಳು ಅಂತ ಕರಿತೀವಿ. ಕೆಲವೊಮ್ಮೆ ನಿಖರ ಆಧಾರಗಳು ದೊರಕದೇ ಇರ್ಬೋದು, ಆದ್ರೆ ಇರ್ತಕ್ಕಂತಹ ಆಧಾರಗಳ ಮೇಲೆ ಊಹೆಗಳನ್ನ ಮಾಡಲಾಗುತ್ತೆ. ಓಕೆ, ಸೊ ಮಾನವನ ಚರಿತ್ರೆಯು ಅತ್ಯಂತ ಸಂಕೀರ್ಣವಾದದ್ದು. ಹೌದು, ಒಂದು ನ್ಯಾರವಾಗಿ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಸೊ ನಮ್ಮದೇ ದೃಷ್ಟಿಕೋನದಲ್ಲಿ ನಾವು ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ನಾವು ಇತಿಹಾಸ ಅಂದ್ರೆ ಏನು, ಕೇವಲ ಚಾರಿತ್ರಿಕ ವ್ಯಕ್ತಿಗಳು, ಘಟನೆಗಳು, ನಿರ್ದಿಷ್ಟ ಹೋರಾಟಗಳ ಮೇಲ್ನೋಟದ ವಿವರಗಳನ್ನ ಅಧ್ಯಯನ ಮಾಡೋದಷ್ಟೇ ಅಲ್ಲ, ಮಾನವನ ವಿಕಾಸದ ವಿವಿಧ ಹಂತಗಳು ಹೀಗೆ ರೂಪುಗೊಂಡು ಅಲ್ವಾ ಅದರ ಬಗ್ಗೆ, ಹಾಗೆ ಆ ದಾಖಲೆಗಳನ್ನ ಕಲೆ ಹಾಕಿ ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನ ಎಷ್ಟೋ ಇತಿಹಾಸಕಾರರು ನಮ್ಮ ಮುಂದೆ ತಂದುಕೊಟ್ಟಿದ್ದಾರೆ. ಓಕೆ, ಅಂತಹ ಇತಿಹಾಸದ ಬಗ್ಗೆ ನಾವು ಓದ್ಬೇಕು ಅಂತಂದ್ರೆ ಅದು ಒಂದು ಆಧಾರಗಳ ಮೂಲಕನೇ ನಾವು ನೋಡ್ಬೇಕಾಗತ್ತೆ. ಓಕೆ, ತಲೆಮಾರು ಆ ತಲೆಮಾರುಗಳು ಬಿಟ್ಟು ಹೋಗಿರುವ ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳು, ದೇವಾಲಯ, ಇತರೆ ಧಾರ್ಮಿಕ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ನಾಣ್ಯಗಳು, ಓಕೆ, ಆಯುಧಗಳು, ಲಿಖಿತ ಸ್ವರೂಪದ ದಾಖಲೆ, ಕೃತಿಗಳನ್ನ ಎಲ್ಲವನ್ನು ಇತಿಹಾಸದ ಆಧಾರಗಳಿಗೆ ನಾವು ಏನ್ ಮಾಡ್ತೀವಿ, ಈ ಒಂದು ಇದನ್ನ ಗುಂಪಿಗೆ ಸೇರಿಸ್ತೀವಿ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ನಾವು ಮೊದಲಿಗೆ ಆಧಾರದ ಪ್ರಕಾರಗಳನ್ನ ನೋಡೋಣ. ಈ ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು ಅಂತ ಕರಿತೀವಿ. ನೋಡಿ, ಈ ಆಧಾರಗಳಲ್ಲಿ ಸಾಹಿತ್ಯಿಕ, ಪ್ರಾಕ್ತನ, ಮೌಖಿಕ ಆ ಒಂದು ಮೂರು ಆಧಾರದ ಪ್ರಕಾರಗಳಲ್ಲಿ ಫಸ್ಟ್ ಸಾಹಿತ್ಯಿಕ ಆಧಾರಗಳು ಅಂತ ಕರಿತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಓಕೆ, ಸೊ ಇಲ್ಲಿ ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತು ಅಂದ್ರೆ ನಮ್ಮ ದೇಶದ ರಾಜರುಗಳು ಬರೆದಿರ್ತಕ್ಕಂತಹ ಒಂದಷ್ಟು ಪುಸ್ತಕಗಳ ಬಗ್ಗೆ ಅರಿವು. ವಿದೇಶಿ ಅಂದ್ರೆ ಫಾರಿನ್, ಎಷ್ಟೋ ಒಂದಷ್ಟು ಏನು ವಿದೇಶಿಯ ಬರಹಗಾರರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ರಾಜರ ಒಂದು ಇತಿಹಾಸವನ್ನ ಬರೆದಿರ್ತಕ್ಕಂಥದ್ದು ಉಂಟು. ಅದರ ಬಗ್ಗೆ ನಾವೊಂದು ಡಿಸ್ಕಸ್ ಮಾಡ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಪ್ರಾಕ್ತನ ಆಧಾರಗಳು. ಸೊ ಕೇಳ್ತಾರೆ ನಿಮ್ಗೆ ಇಲ್ಲಿ MCQ ಹೇಗ್ ಬರ್ತದೆ ಅಂದ್ರೆ, ನೋಡಿ MCQ ಹೇಗ್ ಬರುತ್ತೆ ಅಂದ್ರೆ, ಪ್ರಾಕ್ತನ ಆಧಾರಗಳಿಗೆ ಈ ಇಲ್ಲಿರ್ತಕ್ಕಂತಹ ಆ 4ರಲ್ಲಿ ಯಾವುದು ಒಂದು ಉತ್ತಮವಾದ ಉದಾಹರಣೆ ಅಂತ ಕೇಳ್ಬೋದು, ಅಥವಾ ಇಲ್ಲಿ ಯಾವುದು ಪ್ರಾಕ್ತನ ಆಧಾರಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಕೊಡ್ಬೋದು. ಎಸ್, ನೋಡಿ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು ಈ 4 ಕೂಡ
ನಿಮ್ಗೆ ಪ್ರಾಕ್ತನಾಧಾರಗಳು ಅಂತ ಕರಿತೀವಿ. ಯಾವ್ದ್ರಲ್ಲಿ ಒಂದನ್ನ ಡ್ರಾಪ್ ಮಾಡಿ ನೀವು ಕೇಳ್ಬೋದು. ಅನ್ಸುತ್ತೆ ಇದ್ರಲ್ಲಿ ಏನ್ ಕೇಳ್ಬೋದು, ನಾವು ಕೃತಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೋ. ನಾವು ಯಾವುದೇ ಎಕ್ಸಾಮ್ ಪಾಸ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಒಂದು ಟ್ಯಾಕ್ಟಿಕ್ ಇರಬೇಕು. ನಾವು ಸುಮ್ಮನೆ ಬ್ಲೈಂಡ್ ಆಗಿ ನಾವು ಓದ್ಕೊಂಡು ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಈಗಿರೋ ಕಾಂಪಿಟೇಷನ್ ಅಲ್ಲಿ ನಾವು ಎಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು ಅಂತಂದ್ರೆ, ಈ ಪ್ರಶ್ನೆ ಈ ವಾಕ್ಯದಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತಾ ಕ್ವಶನ್ ಅಂತ ನಮ್ಗೆ ಗೊತ್ತಿರಲ್ಲ. ಅಂತಹ ಒಂದು ಕಾರ್ನರ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಗಳನ್ನ ಪಿಕ್ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿ ಮೂಲೆ ಮೂಲೆ ಮೂಲೆಯಲ್ಲೂ ಕೂಡ ನಾವು ಹುಡುಕಿ ನಾವೊಂದಷ್ಟು ಆ, ಆ, ಈ ಒಂದು ಜ್ಞಾನ ಎಂಬ ಸಂಪತ್ತನ್ನ ನಾವು ಹುಡುಕ್ಬೇಕಾಗುತ್ತೆ. ಸಂಪತ್ತು ಸುಮ್ಮನೆ ಸಿಗಲ್ಲ ರೀ, ಖಂಡಿತವಾಗ್ಲೂ ಸಿಗಲ್ಲ. ಅದನ್ನ ನಾವು ಹುಡುಕ್ಬೇಕು, ಹುಡುಕದಾಗ್ಲೇ ಸಿಗುವಂಥದ್ದು. ಓಕೆ, ಇಲ್ಲಿ ಸಾಹಿತ್ಯಿಕ ಆಧಾರಗಳು. ಈ ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ವಿಧಾನ ನೋಡಿದ್ವಿ ಅಲ್ವಾ, ದೇಶೀಯ ಸಾಹಿತ್ಯ ಮತ್ತೆ ಇನ್ನೊಂದು ವಿದೇಶಿಯ ಸಾಹಿತ್ಯ ಅಂತ ಹೇಳ್ತೀವಿ, ಅದಲ್ವಾ. ಲಿಖಿತ ರೂಪದ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಎಂಬುದಾಗಿ ವಿಂಗಡಿಸಬಹುದು. ಅರ್ಥ ಆಯ್ತಾ? ಸೊ ಇಲ್ಲಿ ಆಯಾ ಕಲಾಘಟ್ಟಗಳು ಲಿಖಿತ ಸಾಹಿತ್ಯಗಳು ಕಟ್ಟಿಕೊಡುತ್ತವೆ. ಸೊ ಹಾಗೆ ನಾವಿಲ್ಲಿ ದೇಶೀಯ ಸಾಹಿತ್ಯ ಬಗ್ಗೆ ನಾವು ನೋಡ್ತಾ ಹೋದ್ರೆ ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಆಯ್ತಾ? ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಸೊ ಹಾಗಾದ್ರೆ ಯಾವುದು ಸರ್? ನೋಡಿ, ಹಲವಾರು ಒಂದು ಆ ಭಾಷೆಗಳಲ್ಲಿ ಬರೆಯಲಾಗಿದೆ. ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ, ನೋಡಿ ಎಷ್ಟೋ ಭಾಷೆಗಳಿದೆ ಅಲ್ವಾ. ಸೊ ಮುಖ್ಯವಾಗಿ ನಮ್ಗೆ ಎಲ್ಲಾ ಭಾಷೆ ಬೇಡ. ನೋಡಿ, ಇಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುವಂಥದ್ದು ಯಾವುದು? ವಿಶಾಖದತ್ತ. ವಿಶಾಖದತ್ತನ ಮುದ್ರ ರಾಕ್ಷಸ. ನೀವು ವಿಶಾಖದತ್ತನ ಯಾವ್ದು ಕೃತಿ? ಮುದ್ರ ರಾಕ್ಷಸನ ಹಿಂಗ್ ಕಲಿಯಕ್ ಹೋಗ್ಲೇಬೇಡ ಕಣ್ರಿ. ನಮ್ಗೆ ಏನು ಗೊತ್ತಾ? ವಿಶಾಖದತ್ತನ ಮುದ್ರ ರಾಕ್ಷಸ ಅಷ್ಟೇ. ವಿಶಾಖದತ್ತನ ಮುದ್ರ ರಾಕ್ಷಸ. ಎಸ್, ವಿಶಾಖ ರಾಕ್ಷಸ. ವಿಶಾಖ ರಾಕ್ಷಸ. ಎಸ್, ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಕಲಿಬೇಕು. ನಮ್ಮ ಬ್ರೈನು ಆದಷ್ಟು ಒಂದು ಶಾರ್ಟ್ ಆಗಿ ಹೇಳ್ತಾ ಹೋಗುತ್ತೆ. ವಿಶಾಖ ರಾಕ್ಷಸ. ವಿಶಾಖ ಯಾರು? ರಾಕ್ಷಸ. ಮುದ್ರ ರಾಕ್ಷಸ. ಎಸ್ ಅಲ್ವಾ. ಕಲ್ಲಣ. ಕಲ್ಲಣ ಗಿಣಿ. ಕಲ್ಲಣಿ ಗಿಣಿ. ಎಸ್, ಕಲ್ಲಣನ ರಾಜತರಂಗಿಣಿ. ಕಲ್ಲಣನ ರಾಜತರಂಗಿಣಿ ಅಲ್ವಾ. ಕೇಳ್ತಾರೆ ರಾಜತರಂಗಿಣಿ ಬರೆದವ್ರು ಯಾರು ಅಂತ. ಕಲ್ಲಣ. ಎಸ್, ಅಶ್ವಘೋಷ. ಅಶ್ವಘೋಷನ ಬುದ್ಧ ಚರಿತ. ಅಶ್ವಚರಿತ. ಅಶ್ವಚರಿತ. ಎಸ್, ಅಶ್ವಘೋಷನ ಬುದ್ಧ ಚರಿತ, ಅಶ್ವಚರಿತ. ಎಸ್, ಕೌಟಿಲ್ಯ ಅರ್ಥಶಾಸ್ತ್ರ. ಇದು ನಿಮ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಎಸ್, ಕೌಟಿಲ್ಯನ ಅರ್ಥಶಾಸ್ತ್ರ. ಹಾಲ. ಹಾಲನ ಹಾಲಶತಿ. ಹಾಲಶತಿ. ಹಾಲನ ಗಾತ ಸಪ್ತಸತಿ. ಹಾಲನ ಗಾತ ಸಪ್ತಸತಿ. ಇದಂತೂ ತುಂಬಾ ಸಲ ಕೇಳಿದ್ರೆ ಕಣ್ರಿ. ಬಾಣಭಟ್ಟನ ಹರ್ಷಚರಿತ. ಬಾಣಭಟ ಬಾಣನ ಚರಿತೆ. ಬಾಣ ಚರಿತೆ. ನೋಡಿ, ವಿಶಾಖ ರಾಕ್ಷಸ, ಕಲ್ಲಣ ಗಿಣಿ, ಅಶ್ವ ಚರಿತ, ಕೌಟಿಲ್ಯ ಶಾಸ್ತ್ರ, ಶತಿ ಹಾಲ ಶತಿ, ಬಾಣ ಚರಿತ. ನೋಡಿ, ಚಾಂದ್ ಬರ್ದಾಯಿ ಬರ್ತಕ್ಕಂಥ ಪೃಥ್ವಿರಾಜ್ ರಾಸು. ಅದು ಚಾಂದ್ ಬರ್ದಾಯಿ ಬರ್ತಿರ್ತಕ್ಕಂಥದ್ದು ಪೃಥ್ವಿರಾಜ ರಾಸು. ಪಂಪನ ವಿಕ್ರಮಾರ್ಜುನ ವಿಜಯ. ಸಂಗಮ ಸಾಹಿತ್ಯ. ನೋಡಿ, ಇದು ಇಂಪಾರ್ಟೆಂಟ್. ಪಂಪನ ವಿಕ್ರಮಾರ್ಜುನ ವಿಜಯ, ಸಂಗಮ ಸಾಹಿತ್ಯ, ಬೌದ್ಧ ಸಾಹಿತ್ಯಗಳ ತ್ರಿಪಿಟಕಗಳು. ನೆಕ್ಸ್ಟ್ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದ ಶ್ರೀ ವಿಜಯ. ಯಾರು? ಕವಿರಾಜ ಮಾರ್ಗ. ಇಂಪಾರ್ಟೆಂಟ್. ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿಗಳನ್ನ ನಾವೇನಂತ ಕರಿತೀವಿ? ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ನೋಡಿ, ಇಲ್ಲಿ ವೇನ್ ಸ್ಯಾಂಗ್ ಇದಾರಲ್ಲ, ವೇನ್ ಸ್ಯಾಂಗ್ ಕೂಡ ಅಷ್ಟೇ. ವೇನ್ ಸ್ಯಾಂಗು ಒಬ್ಬ ವಿದೇಶಿ ಸಾಹಿತಿ. ವಿದೇಶಿ ಅವರು ನಮ್ಮ ದೇಶಕ್ಕೆ ಬಂದು ಒಂದು ಪುಸ್ತಕವನ್ನ ಬರೀತಾರೆ. ಗೊತ್ತಿದೆಯಾ ಅದು ಅಂತ? ಸಿಯುಕಿ. ಎಸ್, ಸಿಯುಕಿ. ಓಕೆ, ಸಿಯುಕಿ ಅಂತೇಳಿ ಪುಸ್ತಕವನ್ನ ಬರೀತಾರೆ. ಓಕೆ, ಸೊ ಅದು ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಗೆ ಪ್ರಶ್ನೆಗಳು ಕೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇದೊಂದು ನನ್ನ ವಿಶೇಷವಾದಂತಹ ಒಂದು ಆಲೋಚನೆ ಪ್ರಕಾರ ಹೇಳ್ತೀನಿ. ಚಾಂದ್ ಬರ್ದಾಯಿ ಇದೆಯಲ್ಲ, ಚಾಂದ್ ಬರ್ದಾಯಿ ಜೊತೆಗೆ ಇಲ್ಲಿರ್ತಕ್ಕಂತಹ ಸಿಯುಕಿ, ಫೋಕೋಕಿ ಮತ್ತೆ ಇಂಡಿಕಾ ಅಥವಾ ಇನ್ನೊಂದು ಯಾವ್ದು ಬೇರೆ ಕೊಟ್ಟು ನಿಮ್ಗೇನಾದ್ರು ಸಪೋಸು ಇದು ವಿದೇಶಿ ಸಾಹಿತ್ಯನ ಮತ್ತೆ ದೇಶೀಯ ಸಾಹಿತ್ಯ ಅಂತ ಕನ್ಫ್ಯೂಸ್ ಮಾಡ್ತಕ್ಕಂತಹ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ನೀವು ಪರ್ಫೆಕ್ಟ್ ಆಗಿ
ಓಕೆ. ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳನ್ನ ವಿದೇಶಿ ಸಾಹಿತ್ಯ ಅಂತ ಕರಿತೀವಿ ನೋಡಿ. ದೇಶಿ ಬರಹಗಾರರು, ಪ್ರವಾಸಿಗರು ಅಂದ್ರೆ ಇವರು ಕೂಡ ಅಷ್ಟೇ. ಹುಯೆನ್ ಸಾಂಗ್ ಒಬ್ರು ಪ್ರವಾಸಿಗರು. ಓಕೆ, ಅವರು ಕೂಡ ಪ್ರವಾಸಿಗರು. ಓಕೆ, ಸೊ ಇಲ್ಲಿ ಮೆಗಸ್ತಾನಿಸ್ ಇಂಡಿಕಾ ಅನ್ನೋ ಒಂದು ಪುಸ್ತಕವನ್ನ ಬರೀತಾನೆ. ಮೆಗಸ್ತಾನಿಸ್. ನೆಕ್ಸ್ಟ್ ಹುಯೆನ್ ಸಾಂಗ್ ಸಿಯುಕಿ ಅಂತೇಳಿ. ಫಾಯಾನ್ ಫೋಕೋಕಿ. ಫಾಯಾನ್ ಬರೀತಕ್ಕಂಥ ಪುಸ್ತಕ ಫೋಕೋಕಿ. ಸಿಲೋನು ದೀಪವಂಶ ಮತ್ತೆ ಮಹಾವಂಶ ಅಂತೇಳಿ ಎರಡು ಪುಸ್ತಕವನ್ನು ಬರೀತಾರೆ. ಓಕೆ, ಸಿಲೋನಿನ ಅಂದ್ರೆ ಅಲ್ಲಿನ ಒಂದು ಪುಸ್ತಕ, ಅದರ ಒಂದು ಕರ್ತೃ ಗೊತ್ತಿಲ್ಲ. ಸಿಲೋನಿನ ದ್ವೀಪವಂಶ ಮತ್ತೆ ಮಹಾವಂಶ, ಶ್ರೀಲಂಕಾದು. ಓಕೆ, ನೆಕ್ಸ್ಟ್ ಮುಂದೆ ಟಾಲೆಮಿ ಗೊತ್ತಾ? ಸೊ ಅವರು ಜಿಯೋಗ್ರಫಿ ಅಂತೇಳಿ ಪುಸ್ತಕವನ್ನು ಬರೀತಾರೆ. ನೆಕ್ಸ್ಟ್ ಬರಾನಿ ತಾರಿಖಿ ಫಿರೋಜ್ ಶಾಹಿ ಎಂಬ ಪುಸ್ತಕವನ್ನ ಬರೀತಾರೆ. ಸೊ ಇಲ್ಲಿ ವಿಜಯನಗರ ರಾಜ್ಯಕ್ಕೆ ಬಂದು ಹೋದ ಫರ್ನಿಯೋ ನ್ಯೂನಿಚ್ ಕೇಳ್ತಾರೆ. ನೆಕ್ಸ್ಟ್ ಬರ್ತದೆ ಪ್ರಶ್ನೆ. ಇಲ್ಲಿ ವಿಜಯನಗರಕ್ಕೆ ಬಂದಂತಹ ಏನು ಇತಿಹಾಸಗಾರ ಯಾರು ಸೊ ಕೇಳ್ತಾರೆ. ನೆಕ್ಸ್ಟ್ ಬಾರ್ಬೋಸ್, ನಿಕೋಲಾ ಕಾಂಟಿ ಮುಂತಾದ ಕೃತಿಗಳನ್ನ ಉದಾಹರಿಸಬಹುದು. ಓಕೆ, ಸೊ ನೆಕ್ಸ್ಟ್ ಪ್ರಾಕ್ತನ ಆಧಾರಗಳು ಅಂದ್ರೆ ನಿಮ್ಗೆ ಇದನ್ನು ಪುರಾತತ್ವ ಆಧಾರಗಳು ಅಂತಲೂ ಕೂಡ ಕರಿತೀವಿ. ಕೇಳ್ತಾರೆ ಇದನ್ನ. ಪುರಾತತ್ವ ಆಧಾರಗಳು ಅಂತ ಯಾವ್ದನ್ನ ಕರಿತೀವಿ? ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಹಾಗಾದ್ರೆ ಪ್ರಾಕ್ತನಾಧಾರಗಳು ಅಂದ್ರೆ ಏನು? ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನ ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಎಸ್. ಓಕೆ, ಸೊ ಇಲ್ಲಿ ಭೂಗರ್ಭದಲ್ಲಿ ಸಿಗುವಂತಹ ವಸ್ತುಗಳೇ ಕೇಳಬಹುದು. ಭೂಗರ್ಭದಲ್ಲಿ ಸಿಗುವಂತಹ ವಸ್ತುಗಳನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಬರ್ತದ ಪ್ರಶ್ನೆ. ಎಸ್, ಭೂಗರ್ಭದಲ್ಲಿರುವ ವಸ್ತುಗಳನ್ನು ಏನಂತ ಕರಿತೀವಿ? ನೋಡಿ, ಪ್ರಾಕ್ತನಾಧಾರಗಳನ್ನ ನಾವು ಪುರಾತತ್ವಾಧಾರಗಳು ಅಂತ ಕರಿತೀವಿ. ಓಕೆನಾ? ಆಯ್ತಾ? ಆದ್ರೆ ಭೂಗರ್ಭದಲ್ಲಿ ಸಿಗುವಂತಹ ವಸ್ತುಗಳನ್ನ ಏನಂತ ಕರಿತೀವಿ? ಸೊ ಪ್ರಾಕ್ತನ ಆಧಾರಗಳು. ಸೊ ಈ ಹರಪ್ಪ ನಾಗರಿಕತೆ ಏನ್ ಬೆಳಕಿಗೆ ಬಂತಲ್ಲ, ಎಸ್, ಅದಕ್ಕೆ ಈ ಒಂದು ಪ್ರಾಕ್ತನ ಆಧಾರಗಳೇ ಒಂದು ಮೇನ್. ಎಸ್. ಓಕೆ, ಸೊ ಹಾಗಾಗಿ ನಾವು ಪ್ರಾಕ್ತನ ಆಧಾರಗಳು ಬಹು ಮುಖ್ಯವಾದಂಥವು. ನೋಡಿ, ನೆಕ್ಸ್ಟ್ ಶಾಸನಗಳು ಅಂದ್ರೇನು? ಆಯಾ ಕಾಲಮಾನದ ಜೀವಂತ ಸಾಕ್ಷಿಗಳಿವು. ಏಕೆಂದ್ರೆ ಒಬ್ಬ ರಾಜ ಇದ್ದಾನೆ, ಅವನ ಒಂದು ಗೆಲುವು ಈ ಒಂದು ಶಾಸನದ ಮೂಲಕ ಗೊತ್ತಾಗುತ್ತೆ. ಈ ಶಾಸನ ಮೂಲಕ ತಿಳಿತಿ. ಈ ಶಾಸನ ಯಾವುದು? ಇದು ಹಲ್ಮಿಡಿ ಶಾಸನ. ನೋಡಿ ಹೇಗಿತ್ತು. ಇವರು ಕಲ್ಲಿನ ಮೂಲಕ ಬರೆಸ್ತಾ ಇದ್ರು. ಅಂದ್ರೆ ಯಾರೂ ಅದನ್ನ ಹಾಳಾಗಬಾರ್ದು, ಮುಂದಿನ ತಲೆಮಾರಿಗೆ ನನ್ನ ಒಂದು ಸಾಕ್ಷಿ ಇರಬೇಕು ಅನ್ನೋ ಒಂದು ಉದ್ದೇಶ. ಹಾಗಾಗಿ ಕಲ್ಲಿನ ಮೇಲೆ ಅವರು ಕೆತ್ತನೆ ಮಾಡಿಸ್ತಾ ಇದ್ರು. ಕೆತ್ತನೆ ಮಾಡಿಸಿ ಏನ್ ಮಾಡ್ತಿದ್ರು ಗೊತ್ತಾ? ಆ ರಾಜನ ಆಸ್ಥಾನದ ಅಥವಾ ಅರಮನೆಯ ಮುಂದೆ ಅವನ ಒಂದು ಯಾರೇ ಹೊರಗಡೆ ಬರ್ಬೇಕಾದ್ರೆ ಆ ಒಂದು ದೇವಸ್ಥಾನದ ಈಗ ನೋಡಿರ್ಬೋದು ನೀವು, ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಈ ತರದ ಕಲ್ಲುಗಳನ್ನ ನೋಡ್ತೀರಿ ನೀವು. ಅಂದ್ರೆ ಅವಾಗ ಆ ಒಂದು ಆಸ್ಥಾನದ ಮುಂದೆ ಅವರು ಬರೆಸಿ ಆ ಕಲ್ಲುಗಳನ್ನ ಇಡ್ತಾ ಇದ್ರು. ಬಂದವರು ನೋಡ್ಲಿಕ್ಕೂ ಕೂಡ ಆಗ್ತಾ ಇತ್ತು. ಅಂದ್ರೆ ಈ ರಾಜ ಏನ್ ಸಾಧನೆ ಮಾಡಿದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇತ್ತು. ಹಾಗಾದ್ರೆ ಶಾಸನಗಳು ಏನು? ಸೊ ಇವು ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತವೆ. ಓಕೆ, ಅದರಲ್ಲಿ ಮುಖ್ಯವಾಗಿ ಯಾವುದರ ಬಗ್ಗೆ ಮಾಹಿತಿಯನ್ನ ಕೊಡ್ತೆ ಅಂತ ನೋಡೋಣ. ಇಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕ ಗೊತ್ತಿದೆಯಲ್ವಾ? ಅಶೋಕ. ಸೊ ಕಳಿಂಗ ಯುದ್ಧ ಅಂದ್ರೆ ಸಾಕು ಅಶೋಕ ಅನ್ನೋದೊಂದು ನೆನಪಾಗುತ್ತೆ. ಸೊ ಅವರು ಹೊರಡಿಸಿದಂತಹ ಶಾಸನವಾಗಿದೆ. ಎಷ್ಟೋ ಒಂದು ಸೊ ಇವನು ಕಲ್ಲು ಹಾಸಿನ ಮೇಲೆ, ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನ ಕೆತ್ತಿಸ್ತಾ ಇದ್ದಂತೆ. ಕಲ್ಲು ಹಾಸಿನ ಮೇಲೆ ಅಂದ್ರೆ ಇತರ ಚಪ್ಪಡಿ ಕಲ್ಲುಗಳೇನಿದೆ ಆ ಕಲ್ಲುಗಳ ಮೇಲೆ ಇವರು ಏನ್ ಮಾಡ್ತಾ ಇದ್ರು? ಶಾಸನಗಳನ್ನ ಬರೆಸ್ತಾ ಇದ್ರು. ಇವರ ಶಾಸನಗಳು ಭಾರತದ ಕೆಲವೆಡೆ ದೊರೆತಿವೆ. ಇವು ಬಹುತೇಕ ಇದು ಇಂಪಾರ್ಟೆಂಟ್ ನೋಡಿ. ಅಶೋಕನು ಬರೆಸಿರುವಂತಹ ಒಂದಷ್ಟು ಚಪ್ಪಟಿಗಳು ಅಥವಾ ಕಲ್ಲುಗಳ ಮೇಲೆ ಬರೆಸಿರ್ತಕ್ಕಂತಹ ಶಾಸನಗಳು ಯಾವ ಲಿಪಿಗಳಿದೆ? ಒಂದು ಬ್ರಾಹ್ಮಿ ಲಿಪಿ, ಇನ್ನೊಂದು ಖರೋಷ್ಠಿ ಲಿಪಿ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ಬಂದಿದೆ ಈ ಪ್ರಶ್ನೆ. ಬ್ರಾಹ್ಮಿ ಲಿಪಿ ನೆನಪಿಟ್ಕೊಳ್ಳಿ. ಜಸ್ಟ್ ಬ್ರಾಹ್ಮಿ ಲಿಪಿ, ನೆಕ್ಸ್ಟ್ ಖರೋಷ್ಠಿ ಲಿಪಿ. ಬ್ರಾಹ್ಮಿ,
ಖರೋಷ್ಠಿ, ಬ್ರಾಹ್ಮಿ ಖರೋಷ್ಠಿ. ಎಸ್. ಸೊ ಈ ಬ್ರಾಹ್ಮಿ ಮತ್ತೆ ಖರೋಷ್ಠಿ ಲಿಪಿಗಳ ಲಿಪಿ ಒಂದು ಬ್ರಾಹ್ಮಿ ಮತ್ತೆ ಖರೋಷ್ಠಿ. ಅರ್ಥ ಆಯ್ತಾ? ಸೊ ಬ್ರಾಹ್ಮಿ ಮತ್ತೆ ಖರೋಷ್ಠಿ ಲಿಪಿ ಕೇಳಿದೆ. ಯಾವ ಲಿಪಿ ಅಂದ್ರೆ ಬ್ರಾಹ್ಮಿ ಲಿಪಿ ಹಾಗೂ ಖರೋಷ್ಠಿ ಲಿಪಿ. ಯಾವ ಭಾಷೆ? ಪ್ರಾಕೃತ ಭಾಷೆ. ಓಕೆನಾ? ಸೊ ಇಲ್ಲಿ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲೂ ಕೂಡ ಕೆಲವು ಶಾಸನಗಳು ದೊರೆತಿವೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಅಶೋಕನು ಬರೆಸಿರ್ತಕ್ಕಂತಹ ಒಂದು ಶಾಸನಗಳು ಬ್ರಾಹ್ಮಿ ಲಿಪಿ ಮತ್ತೆ ಖರೋಷ್ಠಿ ಲಿಪಿ ಅದು ಬಂದು ಪ್ರಾಕೃತ ಭಾಷೆಯಲ್ಲಿ ಅವರು ಬರೆಸಿದ್ದಾರೆ. ಓಕೆನಾ? ಸೊ ಒಂದಷ್ಟು ಗ್ರೀಕ್ ಭಾಷೆಯಲ್ಲೂ ಕೂಡ ಇದಾವೆ. ನೆಕ್ಸ್ಟ್ ಅರಾಮಿಕ್ ಭಾಷೆಗಳಲ್ಲಿ ಕೂಡ ಇದಾವೆ. ಓಕೆನಾ? ನೆಕ್ಸ್ಟ್ ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ, ವೆರಿ ಇಂಪಾರ್ಟೆಂಟ್, ಮಸ್ಕಿ ಮತ್ತೆ ಬ್ರಹ್ಮಗಿರಿಗಳಲ್ಲಿಯೂ ಕೂಡ ಲಭ್ಯವಾಗಿದೆ. ಯಾವ ಸ್ಥಳ ಹೇಳ್ತಾರೆ? ಮಸ್ಕಿ ಮತ್ತೆ ಬ್ರಹ್ಮಗಿರಿ ಸ್ಥಳಗಳಲ್ಲಿ ಈ ಒಂದು ಅಶೋಕನ ಶಾಸನಗಳು, ಅಶೋಕನ ಬರೆಸಿರ್ತಕ್ಕಂತಹ ಶಾಸನಗಳು ಲಭ್ಯ ಇದಾವೆ, ಕಾಣಿಸ್ಕೊಂಡಿದ್ದಾವೆ. ಓಕೆನಾ? ನೆಕ್ಸ್ಟ್ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ವೆರಿ ಇಂಪಾರ್ಟೆಂಟ್ ಕಣ್ರಿ. ನೋಡಿ, ಕನ್ನಡ ಭಾಷೆಯಲ್ಲಿರ್ತಕ್ಕಂತಹ ಮೊದಲ ಶಾಸನ ಹಲ್ಮಿಡಿ ಶಾಸನ. ವೆರಿ ಇಂಪಾರ್ಟೆಂಟ್. ಇದು ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ ಕೇಳ್ತಾರೆ? ಕದಂಬ ಮನೆತನಕ್ಕೆ. ನೋಡಿ, ಹಲ್ಮಿಡಿ ಶಾಸನ ಬಂದು ಯಾವ ಮನೆತನ? ಕದಂಬ ಮನೆತನ. ಕದಂಬ ನಮ್ಮ ಕರ್ನಾಟಕದ ಮೊದಲ ಮನೆತನ, ಕದಂಬ ಮನೆತನ. ಆಯ್ತಾ? ಅಲ್ಲಿನ ದೊರೆ ಯಾರು ಅವಾಗ? ಕಾಕುತ್ಸವರ್ಮ. ಅವನ ಆಡಳಿತದ ಅವಧಿಯಲ್ಲಿ ಕೇಳ್ತಾರೆ ಕ್ವಶನ್. ಇಲ್ಲಿ ನೋಡಿ, ಕದಂಬ ರಾಜ ಕಾಕುತ್ಸವರ್ಮ. ಆಯ್ತಾ? ಸೊ ಇಲ್ಲಿ ಹಲ್ಮಿಡಿ ಶಾಸನ ಏನಿದೆ, ಹಲ್ಮಿಡಿ ಶಾಸನವು ಯಾರ ರಾಜನ ಆಡಳಿತದ ಅವಧಿಯಲ್ಲಿ ಇದನ್ನ ಬರೆಸಲಾಯಿತು, ಕೆತ್ತನೆ ಮಾಡಲಾಯಿತು ಅಂತ ಕೇಳ್ತಾರೆ? ಕಾಕುತ್ಸವರ್ಮನ ಆಡಳಿತ ಅವಧಿಯಲ್ಲಿ ರಚನೆ ಮಾಡಲಾಯಿತು. ಆಯ್ತಾ? ಇದು ಮುಖ್ಯ. ಯಾವುದು? ಹಲ್ಮಿಡಿ ಶಾಸನ. ಓಕೆನಾ? ನೆಕ್ಸ್ಟ್ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ. ಇದು ಕೂಡ ಮುಖ್ಯವಾದದ್ದು. ಸಮುದ್ರಗುಪ್ತ ಬರೆಸಿರ್ತಕ್ಕಂಥದ್ದು. ಸಮುದ್ರಗುಪ್ತ ಯಾವ ಒಂದು ಮನೆತನ? ಗುಪ್ತ ಸಾಮ್ರಾಜ್ಯ. ಎಸ್, ಗುಪ್ತ ಸಾಮ್ರಾಜ್ಯ. ಇವನು ಬರೆಸಿರ್ತಕ್ಕಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಮತ್ತೆ ಹಿಮ್ಮಡಿ ಪುಲಿಕೇಶ ಐಹೊಳೆ ಶಾಸನ ನೆನಪಿಟ್ಕೊಳ್ಳಿ. ಕಾರವೇಲನ ಹಾತಿಗುಂಪ ಶಾಸನ, ಚೋಳರ ಉತ್ತರ ಮೇರೂರು ಶಾಸನ ಮುಂತಾದವುಗಳು ಮಹತ್ವ, ಇದರ ಒಂದು ಇತಿಹಾಸದ ರಚನೆಯಲ್ಲಿ ಒಂದು ಮಹತ್ವವಾದದ್ದು ಅಂತ ಹೇಳ್ಬೋದು. ನೋಡಿ, ಹಲ್ಮಿಡಿ ಶಾಸನ ಯಾರು? ಕಾಕುತ್ಸವರ್ಮ, ಕದಂಬರ ಆಸ್ಥಾನದಲ್ಲಿ, ಕಾಕುತ್ಸವರ್ಮನ ಆಡಳಿತದ ಅವಧಿಯಲ್ಲಿ. ನೆಕ್ಸ್ಟ್ ಸಮುದ್ರಗುಪ್ತ, ಒಂದು ಗುಪ್ತರ ರಾಜ ಸಮುದ್ರಗುಪ್ತ, ಇವನ ಕಾಲದಲ್ಲಿ ಅಲಹಾಬಾದ್ ಸ್ತಂಭ ಶಾಸನ, ಹಿಮ್ಮಡಿ ಪುಲಿಕೇಶಿ ಐಹೊಳೆ ಶಾಸನ, ಕಾರವೇಲನ ಹಾತಿಗುಂಪ ಶಾಸನ, ಚೋಳರ ಉತ್ತರ ಮೇರೂರು ಶಾಸನ. ನೋಡಿ, ಹಿಂಗ್ ಕಲ್ತ್ಬಿಟ್ರೆ ಎಲ್ರಿಗ್ರಿ ಹೋಗತ್ರಿ, ಚಾನ್ಸ್ ಎಲ್ಲ. ಯಾವ್ದೇ ಪ್ರಶ್ನೆ ಬರ್ಲಿ ಬಿಡ್ರಿ, ಪಟ 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 ಅಂತ ಆನ್ಸರ್ ಮಾಡ್ಬೋದು. ಎಸ್, ಐ ರೆಡಿ? ಎಸ್. ನಾಣ್ಯಗಳು ಬನ್ನಿ. ಇವಾಗ ನಾಣ್ಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಗಮನ ಇಟ್ಟು ಕಲ್ತ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಎಸ್, ಜಸ್ಟ್ ಗೋ ಅಹೆಡ್. ನಿಲ್ಲಬಾರದು, ಓದ್ತಾ ಇರ್ಬೇಕು. ಓದಿ ಪುಸ್ತಕಕ್ಕೆ ಭಯ ಪಡ್ಬೇಕು, ಭಯ ಹುಟ್ಟಿಸ್ಬೇಕು. ಆ ತರ ಓದಿದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಒಂದು ಏನು ಗುರಿ ತಲುಪ್ತೀವಿ ಕಣ್ರಿ. 100% ಯು ಫೋಕಸ್ ಆನ್ ದಟ್. ನಾಣ್ಯಗಳ ಸ್ವರೂಪ, ವಿಕಾಸ, ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವಂತಹ ಅಧ್ಯಯನವೇ ನಾಣ್ಯಶಾಸ್ತ್ರ. ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಎಸ್, ಇಂಗ್ಲಿಷ್ ನಲ್ಲಿ ಕೇಳ್ತಾರೆ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ನ್ಯೂಮಿಸ್ಮ್ಯಾಟಿಕ್ಸ್, ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡೋದಂದ್ರ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ನ್ಯೂಮಿಸ್ಮ್ಯಾಟಿಕ್ಸ್. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಟಾಪಿಕ್. ಓಕೆ, ಇಲ್ಲಿ ನಾಣ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದೆ ಆಗ್ಲೇ. ನ್ಯೂಮಿಸ್ಮ್ಯಾಟಿಕ್ಸ್ ಬಗ್ಗೆ ಅಧ್ಯಯನ ಮಾಡ್ತೇವೆ. ಓಕೆ, ನೆಕ್ಸ್ಟ್ ನ್ಯೂಮಿಸ್ಮ್ಯಾಟಿಕ್ಸ್. ಸೊ ಇಲ್ಲಿ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಬೇರೆ ಬೇರೆ ಲೋಹಗಳನ್ನ ಬಳಸಿ ನಾಣ್ಯಗಳನ್ನ ಶಂಕಿಸಲಾಗಿದೆ. ಬೇರೆ ಬೇರೆ ಲೋಹಗಳಂದ್ರೇನು ಅಂದ್ರೆ ನಾವಿಲ್ಲಿ ಅದು ತಾಮ್ರದ ನಾಣ್ಯಗಳಿದಾವೆ, ನೆಕ್ಸ್ಟ್ ಚಿನ್ನದ ನಾಣ್ಯಗಳಿದಾವೆ. ಆಯ್ತಾ? ಈ ರೀತಿ ಒಂದು ವಿಧವಾದಂತಹ ಲೋಹಗಳನ್ನ ಬಳಸಿ ನಾಣ್ಯಗಳನ್ನ
ಏನು ಕೆತ್ತನೆ ಮಾಡಲಾಗ್ತಿತ್ತು, ಟಂಕಿಸಲಾಗಿದೆ ಅಂತಂದ್ರೆ ಸರ್ ಯಾವ ತರ ಇತ್ತು ಅಂತಂದ್ರೆ ನೋಡಿ, ಇಲ್ಲೊಂದಿಷ್ಟು ಚಿತ್ರಗಳಿದೆಯಲ್ವಾ. ಅಂದ್ರೆ ಒಬ್ಬ ರಾಜನ ಒಂದು ಮುಖಪುಟ, ಒಂದು ರಾಜನ ಕುದುರೆಯ ಮುಖಪುಟ, ರಾಜನ ಆಸ್ಥಾನದ ಮುಖಪುಟ, ಆಯ್ತಾ? ಈ ತರದ ಒಂದು ಚಿತ್ರಗಳನ್ನ ಒಂದು ಆ ಕಾಯಿನ್ ಮೇಲೆ ಏನ್ ಮಾಡ್ತಾ ಇದ್ರು, ಕೆತ್ತನೆ ಮಾಡಲಾಗ್ತಿತ್ತು. ಆ ಕೆತ್ತನೆ ಮಾಡಿ ಏನ್ ಮಾಡ್ತಾ ಇದ್ರು, ಆ ಮೂಲಕ ಅದಕ್ಕೆ ಒಂದು ವ್ಯಾಲ್ಯೂ ಕೊಡ್ತಾ ಇದ್ರು. ವ್ಯಾಲ್ಯೂ ಕೊಟ್ಟು ಅದರ ಮೂಲಕ ಚಲಾವಣೆಯನ್ನ ಮಾಡಲಾಗ್ತಿತ್ತು. ಓಕೆ, ಇವು ಚರಿತ್ರೆಯಲ್ಲಿ ರಚಿಸುವ ಬಹುಮುಖ್ಯ ಪಾತ್ರವನ್ನ ವಹಿಸ್ತವೆ. ನಾಣ್ಯಗಳ ಅಧ್ಯಯನವು ಅವುಗಳನ್ನ ಹೊರಡಿಸಿದ ರಾಜರ ಅಧಿಕಾರದ ಸಂಕೇತಗಳು, ಸಿಂಬಲ್ ಆಫ್ ಪವರ್ ಅಂತ ಹೇಳಿ ಕರಿತೀವಿ. ಸೊ ಆ ರೀತಿಯಾಗಿ ಒಂದಷ್ಟು ನಾಣ್ಯಗಳನ್ನ ಅವರು ಬಳಕೆ ಮಾಡಲಾಗ್ತಿತ್ತು. ನೋಡಿ, ಒಂದು ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುವಂತಹ ಒಂದು ನಾಣ್ಯಗಳ ಒಂದು ಕೆತ್ತನೆ ಹೌದು ಕೂಡ. ಯಾಕೆಂದ್ರೆ ಒಂದು ಈಗ ಸಮುದ್ರಗುಪ್ತನ ಓಕೆ, ನೆಕ್ಸ್ಟ್ ಇಲ್ಲಿ ಗುಪ್ತನ ಕಾಲದ ನಾಣ್ಯಗಳು ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ಆಗಿನ ಕಾಲದಲ್ಲಿ ಗುಪ್ತರ ಕಾಲದಲ್ಲಿ ಒಂದಷ್ಟು ಚಿನ್ನದ ನಾಣ್ಯಗಳು ಏನು ಕಾಯಿನ ಕೆತ್ತನೆ ಮಾಡಲಾಗ್ತಿತ್ತು. ಅರ್ಥ ಆಗ್ತಿದೆ. ಹಾಗಾಗಿ ಒಂದಷ್ಟು ವಿಶೇಷವಾದ ನಾಣ್ಯಗಳು ನೋಡಿ, ಇಲ್ಲೇ ಇದೆ ನೋಡಿ. ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನ ಏನ್ ಮಾಡಿದ, ಹೊರಡಿಸಿದ್ದಾನಂತೆ. ವೆರಿ ಸೂಪರ್ ಸೂಪರ್ ಸೂಪರ್. ಸಮುದ್ರಗುಪ್ತನ ಕಾಲದಲ್ಲಿ ಚಿನ್ನದ ನಾಣ್ಯಗಳು ಅಂತ ಹೇಳಿದಲ್ಲ, ಆ ಚಿನ್ನದ ನಾಣ್ಯಗಳು ಎಷ್ಟು ಪ್ರಕಾರ, ವೆರಿ ಇಂಪಾರ್ಟೆಂಟ್. 7 ಪ್ರಕಾರದ ನಾಣ್ಯಗಳು, 7 ಪ್ರಕಾರದ ನಾಣ್ಯಗಳನ್ನ ಅವರು ಏನ್ ಮಾಡಿದ್ರು, ಹೊರಡಿಸಿದ್ರು. ಸೊ ಅದು ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದು 2000 ವರ್ಷಗಳ ಹಿಂದೆ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಎಂಬುದನ್ನು ತಿಳಿಸುತ್ತದೆ. ನೋಡಿ, ನನ್ನ ಪ್ರಕಾರ ಈ ಪ್ರಶ್ನೆ ಎಲ್ಲೂ ಬಂದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿ, ಇಲ್ಲಿ ರೋಮನ್ ನಾಣ್ಯಗಳು 2000 ವರ್ಷಗಳ ಹಿಂದೆ ರೋಮನ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು. ಅಂದ್ರೆ ನಮ್ಮ ದೇಶಕ್ಕೂ, ಭಾರತ ದೇಶಕ್ಕೂ, ರೋಮನ್ ದೇಶಕ್ಕೂ, ರೋಮನ್ ಪ್ರದೇಶಕ್ಕೂ ಏನು ಒಂದು ವ್ಯಾಪಾರ ಸಂಪರ್ಕ ನಾವು ಇಟ್ಕೊಂಡಿದ್ವಿ ಅನ್ನೋದಕ್ಕೆ ಪ್ರೂಫ್ ಏನಿದೆ ಇವಾಗ. ಆ ರೋಮನ್ ನಾಣ್ಯಗಳು ದೊರೆತಿದೆ. ಎಲ್ಲಿದೆ ಅದು? ಎಸ್, ಬೆಂಗಳೂರಿನಲ್ಲಿದೆ. ಅದನ್ನ ಕೇಳ್ಬೋದು, ಹೇಳಕ್ಕಾಗಲ್ಲ. ಅರ್ಥಾಗ್ತಿದ್ಯಾ? ನೋಡಿ, ಎಷ್ಟು ಕಾಲ ಎಲ್ಲೋ ಒಂದು ಪ್ಲೇಸ್ ಅಲ್ಲಿ ಇದೆ. ಆದ್ರೆ ನಾವ್ ಇದು ಯಾವ ಬುಕ್ ಅಲ್ಲಿ ಹುಡುಕಿದ್ರೆ ಇದು ಅಂತೇಳಿ ನಾವು ತುಂಬಾ ಆಲೋಚನೆ ಮಾಡ್ತೀವಿ. ಬಟ್ ಇಲ್ಲಿ 8ನೇ ತರಗತಿ ಪುಸ್ತಕದಲ್ಲಿ ಈ ಒಂದು ಪ್ರಶ್ನೆ ಪಿಕ್ ಮಾಡಿದರೆ ಅಂತ ನಮ್ಗೆ ಗೊತ್ತೇ ಇರ್ಲಿಕ್ಕಿಲ್ಲ. ಎಸ್, ಓಕೆ. ನೆಕ್ಸ್ಟ್, ಸ್ಮಾರಕಗಳು. ಪ್ರಾರ್ಥನಾ ಆಧಾರಗಳಲ್ಲಿ ಸ್ಮಾರಕಗಳು ಅತ್ಯಂತ ಮಹತ್ವವಾಗಿದೆ. ಓಕೆನಾ? ಸ್ಮಾರಕಗಳು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಎಷ್ಟೊಂದು ರೀತಿಯ ಒಂದು ರೋಮಾಂಚನವಾದಂತಹ, ಅಟ್ರಾಕ್ಟ್ ಇರ್ತಕ್ಕಂತಹ ಒಂದಿಷ್ಟು ಸ್ಮಾರಕಗಳನ್ನ ಏನ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಸೊ ಭಾರತದ ಸಾಂಸ್ಕೃತಿಕ ಪರಂಪರೆ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳು ಅದೇ ಸ್ಮಾರಕಗಳು. ಈ ತಾಜ್ ಮಹಲ್ ಇದೆ, ಎಷ್ಟೊಂದು ಮೂರ್ತಿ ಶಿಲ್ಪಿಗಳಿದೆಯಲ್ಲ. ಸೊ ಅದು ನೋಡಿ, ದೇವಾಲಯಗಳಾಗ್ಬೋದು, ಬಸದಿ, ಚೈತ್ಯಾಲಯ, ಸ್ತೂಪ, ಅರಮನೆ, ಕೋಟೆ, ಮೂರ್ತಿ ಶಿಲ್ಪ, ಈ ಎಷ್ಟೊಂದು ರೀತಿಯ ಸ್ಮಾರಕಗಳು ನಮ್ಮ ದೇಶದಲ್ಲಿ ಈಗಲೂ ಕೂಡ ಇದಾವೆ, ಮುಂದೆನೂ ಕೂಡ ಇರ್ಲಿಕ್ಕೆ ನಾವು ಸಾಧ್ಯ ಇದೆ ಅಂತ. ಅಷ್ಟು ಅಷ್ಟು ಸುಭದ್ರವಾದಂತಹ ಒಂದು ಉತ್ತಮ ರೀತಿಯಲ್ಲಿ ಈ ಒಂದು ಸ್ಮಾರಕಗಳನ್ನ ಕಟ್ಟಲಾಗಿದೆ. ಓಕೆ, ನೆಕ್ಸ್ಟ್, ಆಯಾ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗತಿಗಳು, ತಂತ್ರಜ್ಞಾನ ಮುಂತಾದ ವಿಷಯಗಳನ್ನ ತಿಳಿದುಕೊಳ್ಳುವಲ್ಲಿ ಸಹಾಯಕವಾಗಿವೆ. ನೋಡಿ, ಮುಖ್ಯವಾಗಿ ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟ್ ಗುಹೆಗಳ ಶಿಲ್ಪಿಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇಲ್ಲಿ ಸ್ಮಾರಕಗಳಿದೆಯಲ್ಲ, ಈ ಭಾರತದ ಭವ್ಯ ಪರಂಪರೆಯ ಒಂದು ಗುರುತಾಗಿದೆ. ಎಸ್, ಅಶೋಕನ ಒಂದು ಸ್ತಂಭಗಳಿದೆ, ಅಜಂತ, ಎಲ್ಲೋರಗಳಿದೆ, ಎಲಿಫೆಂಟಗಳಿದೆ, ಗುಹೆಗಳು, ಶಿಲ್ಪಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಏನಿದೆ, ಎಲ್ಲವೂ ಸ್ಮಾರಕಗಳಿರ್ತಕ್ಕಂತಹ ಒಂದು ಭವ್ಯವಾದಂತಹ ಸ್ಥಳ. ಎಸ್, ನಾವು ಆವಾಗ್ಲೇ ಡಿಸ್ಕಸ್ ಮಾಡಿದ್ವಿಲ್ವಾ, ಸಮುದ್ರಗುಪ್ತನ ಅಲಹಬಾ ಸ್ತಂಭ ಶಾಸನ ನೋಡಿ, ಅದು ಮೆಹರೌಲಿಯಲ್ಲಿ ಇರ್ತಕ್ಕಂತಹ ಉಕ್ಕಿನ ಸ್ತಂಭ ಶಾಸನ. ಇದು ವಿಜಯಪುರದ ಗೋಲಗುಮ್ಮಟದ ಇನ್ನೊಂದು ವಿಜಯಪುರದ ಗೋಲಮಟ್ಟದ ಪಿಸುಮಾತಿನ ಮೊಗಸಾಲೆ. ಅಂದ್ರೆ ನಾವು ಪಿಸುಗುಟ್ಟಿದ್ರೆ ಅದು ಒಂದಷ್ಟು, ಅದು ಕೂಡ ರಿಪೀಟ್ ಆಗುತ್ತೆ. ಆ ಒಂದು ಶಬ್ದ, ಆ ಕಾಲಘಟ್ಟದ ವಿಜ್ಞಾನ, ತಂತ್ರಜ್ಞಾನ ಎಷ್ಟಿತ್ತಲ್ವಾ ಅಲ್ವಾ? ಈಗಿನ ಒಂದು ತಂತ್ರಜ್ಞಾನ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಾವು ಇರ್ಬೋದು, ಆದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗಕ್ಕೆ ಕಾಲಿಡುವಂತಹ ಅವಕಾಶವನ್ನು ಕೊಟ್ಟಂತಹ ವ್ಯಕ್ತಿ ಯಾರು? ಅದೇ ಮನುಷ್ಯ, ಅದೇ ನಮ್ಮ ನಾಗರಿಕತೆ, ಅದೇ ನಮ್ಮ ಒಂದು ಪುರಾತನ ಕಾಲದ ಒಂದು ವಿಶೇಷ ಶಕ್ತಿ. ಅಲ್ವಾ? ಸೊ ಹಾಗೆ
ನಾವಿಲ್ಲಿ ಎಷ್ಟೇ ನಾವು ಮರ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅದರ ಬೇರು ಎಸ್ ಅಲ್ವಾ, ಅದರ ಬೇರು ಎಲ್ಲಿರ್ಬೇಕು, ಕೆಳಗಡೆನೇ ಇರ್ಬೇಕಲ್ಲ. ಎಸ್. ಹಾಗೆ ನಾವಿಲ್ಲಿ ಎಷ್ಟೊಂದು ಮುಂದುವರೆದಂತಹ ದೇಶ ನಮ್ಮದಾಗಿದೆ. ಆದ್ರೆ ಆಗಿನ ಒಂದು ವಿಶೇಷತೆ ಈಗ ರೋಮಾಂಚನಗೊಳಿಸುವಂತಹ ಒಂದು ವಿಷಯಗಳು ಎಷ್ಟೊಂದು ನಮ್ಮ ಒಂದು ಸುತ್ತಮುತ್ತ ಪುಸ್ತಕಗಳ ಒಂದು ಪುಟಗಳಲ್ಲಿ ಎಲ್ಲವೂ ಕೂಡ ಹಚ್ಚೆಯಾಗಿ ಉಳಿದಿವೆ. ಸೊ ನೆಕ್ಸ್ಟ್ ವಿಜಯಪುರದ ಗೋಲಗುಮ್ಮಟ, ಆಗ್ರಾದಲ್ಲಿರ್ತಕ್ಕಂತಹ ತಾಜ್ ಮಹಲ್ ಮುಂತಾದ ಸ್ಮಾರಕಗಳಿಗೆ ಸಾಕ್ಷಿಯಾಗಿದೆ. ಓಕೆ. ಸೊ ನೆಕ್ಸ್ಟ್ ಭೂ ಉತ್ಖನನಗಳ ಭೂ ಉತ್ಖನನದ ಬಗ್ಗೆ ನೋಡೋಣ. ಓಕೆ. ಭೂ ಉತ್ಖನನಗಳು ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನ ತೆಗೆದು ನಾವು ಆ ಒಂದು ಮೂಲಕ ಒಂದಷ್ಟು ಸ್ಟಡೀಸ್ ಮಾಡ್ತಕ್ಕಂಥದ್ದನ್ನೇ ನಾವು ಏನಂತ ಕರಿತೀವಿ, ಭೂ ಉತ್ಖನನ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ಉದಾಹರಣೆಗೆ ಬಿಂಬೆಟ್ಕ, ಸಂಗನಕಲ್ಲು ಮುಂತಾದ ಕಡೆಗಳಲ್ಲಿ ಈ ಭೂ ಉತ್ಖನನಗಳನ್ನ ಮಾಡಲಾಗಿದೆ. ಈ ಶಿಲಾಯುಗ ಸಂಸ್ಕೃತಿಯ ಇತಿಹಾಸ ಹರಪ್ಪ, ಮೊಹೆಂಜೊದಾರೋ ಮುಂತಾದ ಕಡೆಗಳಲ್ಲಂತೂ ಭೂ ಭೂ ಉತ್ಖನನದ ತುಂಬಾನೇ ನಡೆದಿದೆ. ಅಲ್ಲಿ ವಿಶೇಷವಾದಂತಹ ಅವಶೇಷಗಳು ಕೂಡ ಸಿಕ್ಕಿದವೆ. ಜೊತೆಗೆ ಸಿಂಧೂ ನಾಗರಿಕತೆ ಇತಿಹಾಸವನ್ನು ಪುನರ್ರಚಿಸಲಾಗಿದೆ. ಅಲ್ಲೂ ಕೂಡ ಎಷ್ಟೊಂದು ಕುರುಹುಗಳು ಸಿಕ್ಕಿದೆ. ಎಷ್ಟೋ ವಿಶೇಷವಾದಂತಹ ಆವಾಗಿನ ಕಾಲದಲ್ಲಿ ಈ ತರದ ವಸ್ತುಗಳು ಇತ್ತು, ಈ ತರ ವಸ್ತುಗಳನ್ನ ಬಳಸ್ತಾ ಇದ್ರು, ಈ ತರದ ರೀತಿಯ ಒಂದು ಬುದ್ಧಿವಂತರಾಗ್ಬೋದು ಅಥವಾ ಏನೋ ಒಂದು ವಿಶೇಷ ಒಂದು ಕಲೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಇದ್ರು ಅನ್ನೋದಕ್ಕೆ ಎಷ್ಟೊಂದು ಪ್ರೂಫ್ಗಳಿದೆ. ಓಕೆ. ಸೊ ನೆಕ್ಸ್ಟ್ ಮೌಖಿಕ ಆಧಾರಗಳು ಅಥವಾ ಐತಿಹ್ಯಗಳು. ಇಲ್ಲಿ ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು. ಇಂದು ಭಾರತದ ಬಹುಮುಖ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕರಗಳನ್ನ ಬಳಸಿಕೊಳ್ತಾ ಇದ್ದೇವೆ ಅಲ್ವಾ. ಸೊ ಇಲ್ಲಿ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನ ತಿಳಿಯಲು ತುಂಬಾ ಸಹಾಯ ಆಗುತ್ತೆ. ಯಾವುದು, ಮೌಖಿಕ ಸಾಹಿತ್ಯ. ಸೊ ಅದೇ ರೀತಿ ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಹಾಗೆ ಇಂದು ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ ಮುಂತಾದವರ ಬಗ್ಗೆ ವಿಪುಲ ಮೌಖಿಕ ಸಾಹಿತ್ಯ ನಮ್ಮ ಮುಂದೆ ಕಾಣಿಸ್ಕೊಳ್ತದೆ. ಹಾಗೆಯೇ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ, ನೋಡಿ ಮುಖ್ಯ ಇದು ಇಂಪಾರ್ಟೆಂಟ್. ಕೈವಾರ ನಾರಾಯಣ ತಾತ, ಸೇವಾಲಾಲ್, ಶಿಶುನಾಳ ಶರೀಫ ಮುಂತಾದ ಅನೇಕರ ಬಗ್ಗೆಯೂ ಈ ಮೌಖಿಕ ನಿರೂಪಣೆಗಳಿವೆ. ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ, ಘಟನೆ, ಪರಂಪರೆ ಕುರಿತಾದ ಐತಿಹ್ಯಗಳನ್ನು ಸ್ಥಳ ಪುರಾಣಗಳೆಂದು ಕೂಡ ಕರೆಯುತ್ತಾರೆ. ನೋಡಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇವು ನಿಖರ ಮಾಹಿತಿಯನ್ನು ನೀಡುವುದಿಲ್ಲ, ಆದರೆ ಇವು ನೀಡುವ ಪರೋಕ್ಷ ಮಾಹಿತಿಗಳಿಂದ ಇತಿಹಾಸವನ್ನು ರಚಿಸುವ ಯತ್ನವನ್ನು ಇತ್ತೀಚೆಗೆ ಇತಿಹಾಸಕಾರರು ಮಾಡುತ್ತಿದ್ದಾರೆ. ಇವು ಸಮಾಜದಲ್ಲಿನ ನಂಬಿಕೆಗಳನ್ನು ತಿಳಿಸುತ್ತವೆ ಅಂತೇಳಿ ನಮ್ಗೆ ಒಂದಷ್ಟು ಮಾಹಿತಿ ನಮಗೆ ತಿಳಿಸ್ತಾ ಹೋಗ್ತಾರೆ. ನೋಡಿ ಇದು ವೆರಿ ಇಂಪಾರ್ಟೆಂಟ್. ನೋಡಿ C14 ಅಂತ ಕರಿತೀವಿ. C14 ಅಂದ್ರೆ ಕಾರ್ಬನ್ 14 ಅಂತ. ಕಾರ್ಬನ್ 14 ಏನ್ ಕಾರ್ಬನ್ 14 ಅಂದ್ರೆ ವಿಕಿರಣಶೀಲ ಇಂಗಾಲ ಅಂತ ಕರಿತೀವಿ. ಇಲ್ಲಿ ಇದು ಕಾಲ ನಿಷ್ಕರ್ಷೆಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ. ಎಸ್. ಇದರಿಂದ ಏನ್ ಸಾಧ್ಯ ಸರ್, ಏನ್ ಸಿಗುತ್ತೆ ಸರ್? ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಏನಂದ್ರೆ ಎಷ್ಟು ವರ್ಷದ ಹಿಂದೆ ಭೂಮಿಯಲ್ಲಿ ಹುದುಗಿರ್ತಕ್ಕಂತಹ ಅವಶೇಷಗಳು, ಅವು ಎಷ್ಟು ವರ್ಷದ ಹಿಂದೆ ಇದು ಇತ್ತು, ಉತ್ಪತ್ತಿ ಆಯ್ತು, ಬಂತು, ಸತ್ತಿದೆ, ಎಲ್ಲ ಮಾಹಿತಿ ಸಿಗುತ್ತೆ. ಅದು ಸಿ ಕಾರ್ಬನ್ ಮೂಲಕ. ಅದು ಹೇಗೆ ಸರ್? ಒಂದು ಮರಕ್ಕೆ ಎಷ್ಟು ವಯಸ್ಸಾಗಿದೆ, ಎಸ್, ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಒಂದು ಗಿಡಕ್ಕೆ, ಒಂದು ಪ್ರಾಣಿಗೆ ಎಷ್ಟು, ಪಕ್ಷಿಗೆ, ಎಸ್, ಇವೆಲ್ಲವೂ ಕೂಡ ಪಳವಳಿಕೆಗಳು. ಆ ಪಳವಳಿಕೆಗೆ ಎಷ್ಟು ವರ್ಷ ಆಗಿದೆ, ಎಷ್ಟು ವರ್ಷದ ಹಿಂದೆ ಭೂಮಿಯಲ್ಲಿ ಹುದುಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗೆ ಪ್ರತಿಯೊಂದು ಜೀವಿಯಲ್ಲಿಯೂ ಇಂಗಾಲ 12, ಇಂಗಾಲ 14 ಸಮ ಪ್ರಮಾಣದಲ್ಲಿ ಇರ್ತವೆ. ಇದು ಮುಖ್ಯ. ಪ್ರತಿ ಜೀವಿಯಲ್ಲೂ ಇರುತ್ತೆ, ನಮ್ಮಲ್ಲೂ ಕೂಡ ಇರುತ್ತೆ. ನಮ್ಮಲ್ಲಿ ಎಲ್ಲಿರುತ್ತದೆ? ಬೋನ್ಸ್ಗಳಲ್ಲಿ ಇರುತ್ತೆ. ಎಲ್ಲಿ ಏನ್ ಬೋನ್ಸ್ ಇದೆಯಲ್ಲ, ಆ ಬೋನ್ಸ್ ಗಳಲ್ಲಿ ಇರುತ್ತೆ. ಆ ಬೋನ್ಸ್ ಗಳಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಎಷ್ಟು ವರ್ಷ ಇದ್ದು ಈ ವ್ಯಕ್ತಿ ಸತ್ತಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಅದು ಇಂಗಾಲ 12, ಇಂಗಾಲ ಅಂದ್ರೆ ಕಾರ್ಬನ್ 12, ಕಾರ್ಬನ್ 14 ಅಂತ ಹೇಳ್ತಾರೆ.
ಪ್ರಮಾಣದಲ್ಲಿ ಇರ್ತವೆ. ಸೊ ಹಾಗಾಗಿ ಅದ್ರ ಮೂಲಕ ಸಿಬಿಯು ಸತ್ತ ನಂತರವೂ ಇಂಗಾಲ 12 ಅದೇ ಪ್ರಮಾಣದಲ್ಲಿ ಇದ್ದರೆ ಇಂಗಾಲ 14 ಕ್ರಮೇಣ ಕ್ಷೀಣಿಸುತ್ತದೆ. ಇದು 5700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣವಾಗುತ್ತದೆ. ಅಪ್ಪ ಏನ್ರಿ ಇದು 5700 ವರ್ಷಗಳಿಗೆ ತನ್ನ ಅರ್ಧದಷ್ಟು ಮಾತ್ರ ಕಡಿಮೆ ಆಗುತ್ತೆ. ಗ್ರೇಟ್. ಎಸ್, ವೆರಿ ಇಂಪಾರ್ಟೆಂಟ್. ಅದು ಇಂಗಾಲ 12 and 14. ಎಸ್, ಓಕೆ. ಸೊ ಈ ಎಷ್ಟು ವರ್ಷಗಳ ಹಳೆಯದೆಂದು ಲೆಕ್ಕಾಚಾರ ಮಾಡಬಹುದು ನೋಡಿ. ವೆರಿ ಇಂಪಾರ್ಟೆಂಟ್. ಎಷ್ಟು ವರ್ಷಗಳ ಹಿಂದೆ ಎಂದಲ್ಲಿ ಲೆಕ್ಕಾಚಾರ ಮಾಡಬಹುದಂತೆ. ಈ ವಿಧಾನದ ಮೂಲಕ 10,000 ವರ್ಷಗಳ ಹಿಂದಿನವರೆಗೂ ಪಳೆಯುಳಿಕೆಗಳ ಕಾಲವನ್ನ ಗುರುತಿಸಬಹುದು. ಫ್ರೆಂಡ್ಸ್, ಇದು ನಂಬರ್ ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್ ಕಾರ್ಬನ್ ಟ್ರ್ಯಾಕ್. ಓಕೆ. ಸೊ ಈಗ ಇದಕ್ಕೆ ನೀವು ಕಮೆಂಟ್ ಮೂಲಕ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದು ನೀವು. ಎಸ್, ಕೊಡ್ತೀರಾ ಅನ್ಕೊಂತೀನಿ. ನೋಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ಕ್ವಶನ್ಸ್ ಆನ್ಸರ್ ಮಾಡ್ತಾ ಹೋಗಿ. ಓಕೆ. ನೆಕ್ಸ್ಟ್ ಮುಂದಿನ ಎರಡನೇ ಪಾಠಕ್ಕೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ. ಥ್ಯಾಂಕ್ ಯು ಸೋ ಮಚ್. ಇದೇ ತರದ ಒಂದಷ್ಟು ವಿಡಿಯೋಗೆ ಇಡೀ ಪುಸ್ತಕವನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಪ್ರತಿದಿನ ಕ್ಲಾಸಸ್ ಇರುತ್ತೆ. ಪ್ರತಿದಿನ ಬೆಳಗ್ಗೆ 9:00 ಈ ಒಂದು ಕ್ಲಾಸಸ್ ಇರುತ್ತೆ. ಪ್ರತಿಯೊಬ್ರು ಈ ಒಂದು ಕ್ಲಾಸಸ್ ಅನ್ನ ಮಿಸ್ ಮಾಡ್ಕೋಬೇಡಿ, ವಾಚ್ ಮಾಡಿ. ಕಂಪ್ಲೀಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ 3 ತರಗತಿಯ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ತರಗತಿಯನ್ನ ಮಾಡ್ತಾ ಇದ್ದೀನಿ. ಒಂದು ಕ್ಲಾಸನ್ನು ಮಿಸ್ ಮಾಡದ ಹಾಗೆ ನೀವು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಒಂದಷ್ಟು ತುಂಬಾನೇ ಕ್ವಶನ್ಸ್ ಬಂದೇ ಬರುತ್ತೆ ನೋಡಿ. ಆ ಲೆಸನ್ ಇಂದ ಒಂದು ಕ್ವಶನ್ ಬಂದೇ ಬರುತ್ತೆ. ನನ್ನ ಪ್ರಕಾರ ಒಂದು ಕಾರ್ಬನ್ 14, ಕಾರ್ಬನ್ 12 ಇದೆಲ್ಲ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಥ್ಯಾಂಕ್ ಯು ಸೋ ಮಚ್.